ರೈತ ಬಾಂಧವರೇ ನಮಸ್ಕಾರ. ನಾವು ಇವತ್ತು 7ನೇ ತಾರೀಕು 2ನೇ ತಿಂಗಳು 2025. ನಮ್ಮ ಸ್ನೇಹಿತರು ಇವರು ಯಾರಂದರೆ ಹನುಮಂತು ಅಂತ. ಇವರು ಕಮ್ದೋಡು ಅಂತ, ಇಲ್ಲಿ ರಾಣೆಬೆನ್ನೂರು ತಾಲೂಕಲ್ವಾ, ರಾಣೆಬೆನ್ನೂರು ತಾಲೂಕು. ಇವ್ರದ್ದು ನೋಡಿ ಕ್ರಾಪು ನಿಮಗೆ ಬರೀ 80 ಮಟ್ಟ ಮೇಯಿಸಿದ್ದಾರೆ. ಬಟ್ ಈ ಗೂಡು ಮುಟ್ಟಿದ್ರೆ ಗಟ್ಟಿ ಎಷ್ಟಿದೆ ಅಂದರೆ ಅಷ್ಟು ಗಟ್ಟಿ ಇದೆ, ರೇಟು ಚೆನ್ನಾಗಿ ಹೋಗುತ್ತೆ ಇದು. ಮತ್ತು ನಮ್ಮ ಹನುಮಂತನ ಕೇಳೋಣ. ಇದು ಹನುಮಂತ ಅವರು ಇದು ಎಷ್ಟನೇ ಕ್ರಾಪು ನೀವು? ರೆಕ್ಸಾ ಪವರು ಅಂದರೆ ರೆಕ್ಸಾ ಪ್ರೊಟೆಕ್ಷನ್ ಪವರ್ ಪ್ಲಸ್ ಯೂಸ್ ಮಾಡ್ತಾ ಇದ್ದ ಈಗ 1 ವರ್ಷ ಆಯ್ತು ರೀ. ಇದು 8ನೇ ಬೆಳೆ ರೀ. 8ನೇ ಬೆಳೆ. ಒಂದು ಬೆಳೆನೂ ಫೇಲ್ ಇಲ್ವಾ? ಒಂದು ಬೆಳೆನೂ ಫೇಲ್ ಇಲ್ಲ. ಇದು ನಮ್ಮ ಇವ್ರದ್ದು ಏನೋ ಫೇಲ್ ಇಲ್ಲದೆ ಇರೋಂಥದ್ದು. ಆಮೇಲೆ ನೀವು ಇವಾಗ ನಿಮ್ಮ ಈ ಬೆಳೆ ಮಾಡಬೇಕಾದ್ರೆ ಏನೆಲ್ಲ ಮಾಡಿದ್ರಿ? ಇವಾಗ ಜ್ವರ ಎದ್ದಾಗ ಏನು ಮಾಡಿದ್ರಿ? ಜ್ವರ ಕುಂತಾಗ ಏನು ಮಾಡಿದ್ರಿ ಹೇಳಿ ಅಷ್ಟೇ. ಜ್ವರ ಕುಂತಾಗ ಏನು ಕೊಡ್ತಾ ಇದ್ರಿ? ಜ್ವರಕ್ಕೆ ಕುಂತಾಗ ರೆಕ್ಸಾ ಪವರೂನು ಸುಣ್ಣ ಮಿಕ್ಸ್ ಮಾಡಿ ಕೊಡ್ತಾ ಇದ್ರಾ? ಮಿಕ್ಸ್ ಮಾಡಿ ಜ್ವರಕ್ಕೆ ಸ್ಟಾಪ್ ಆಗೋದಕ್ಕೆ ಕೊಡ್ತಾ ಇದ್ರಿ. ಎದ್ದಾಗ ಏನು ಮಾಡ್ತಾ ಇದ್ರಿ? ರೆಕ್ಸಾ ಪವರ್ ಅಂತ ಅಂದರೆ ಸೊಪ್ಪು ಫಸ್ಟ್ ಕೊಟ್ಬಿಟ್ಟು ಆಮೇಲೆ ರೆಕ್ಸಾ ಪವರ್ ಪ್ಲಸ್ ಕೊಡ್ತಾ ಇದ್ರಿ. ಆಮೇಲೆ ಇಲ್ಲಿ ತೋರಿಸಿ ಅದು ರೆಕ್ಸಾ ಪವರು ಮತ್ತು ರೆಕ್ಸಾ ಪ್ರೊಟೆಕ್ಷನ್. ನೋಡಿ ಇಲ್ಲಿ ರೆಕ್ಸಾ ಪವರ್ ಇದು ಒರಿಜಿನಲ್. ಇದು ನಿಮಗೆ ರಾಮನಗರದಲ್ಲಿ ಸಿಗುತ್ತೆ ಒರಿಜಿನಲ್ ಪ್ರಾಡಕ್ಟ್, ಗೌರ್ಮೆಂಟ್ದು ಮತ್ತು ಟೆಸ್ಟು ಆಗಿದೆ. ಸುಮಾರು ಜನ ಏನಾಗ್ಬಿಟ್ಟಿದೆ ಅಂದರೆ ಪೌಡ್ರ್ ಚೇಂಜ್ ಮಾಡು, ಅದು 100% ಇದು ನಿಮಗೆ ಎಲ್ಲ ಇದಕ್ಕಿಂತ ಪವರ್ಫುಲ್ ಆಗಿದೆ. ಮತ್ತು ಅದರಲ್ಲಿ ಎಷ್ಟು ಘಟಕಾಂಶಗಳಿರಬೇಕು ಅಷ್ಟಿದೆ. ಮತ್ತು ನಮ್ಮ ಹನುಮಂತು ಆಲ್ಮೋಸ್ಟ್ 8 ಕ್ರಾಪ್ ಮುಗಿದಿದೆ. ಇವಾಗ ಇದು ರೇಟ್ ಬೇಕಾದರೆ ನಾಳೆ ಅವ್ರ ಮಾರ್ಕೆಟ್ಗೆ ಇವತ್ತು ಹೋಗ್ತಾರೆ, ಬೇಕಾದ್ರೆ ನಾನು ಸ್ಲಿಪ್ ತೊಗೊಂಡು ಹಾಕ್ತೀನಿ. 100% ಚೆನ್ನಾಗಿ ಬಂದಿದೆ. ಮತ್ತು ಇದಾದಮೇಲೆ ರೆಕ್ಸಾ ಪ್ರೊಟೆಕ್ಷನ್ ತೋರಿಸ್ತಾರೆ ಅವರು. ರೆಕ್ಸಾ ಪ್ರೊಟೆಕ್ಷನ್ ತೋರಿಸಿ ಹನುಮಂತು ಅಲ್ಲಿದೆ. ಅಲ್ಲಿ ಇನ್ನೊಂದು ಪ್ಯಾಕೆಟ್ ಆಚೆ ಬಿಸಿ ಹಾಕ್ಬಿಟ್ಟು ಅನಿಸ್ತು. ಅದು ರೆಕ್ಸಾ ಪ್ರೊಟೆಕ್ಷನ್ ಅಂತಿದೆ. ಒಂದೇ ಒಂದು ನಿಮಿಷ. ಆಮೇಲೆ ನಮ್ಮ ಹನುಮಂತವರು ಈ ರೆಕ್ಸಾ ಪ್ರೊಟೆಕ್ಷನ್ ಯೂಸ್ ಮಾಡ್ತಾರೆ, ಮತ್ತು ರೆಕ್ಸಾ ಪವರು ಮತ್ತು ಮನೆಗೋಡೆಗೆ ಸಿರಿ ಫೈಟರ್ ಯೂಸ್ ಮಾಡ್ತಾರೆ. ಅಂದರೆ ಜರ್ಮ್ನಾಶ್ ಅಂತ ಒಂದು ಬ್ಲ್ಯಾಕ್ ಕವರಲ್ಲಿ ಬರುತ್ತೆ, ಅದು 100 ಲೀಟ್ರಿಗೆ ಆಗುತ್ತೆ. ಅವರು ಈ ಪ್ರಾಡಕ್ಟ್ಗಳನ್ನೆಲ್ಲ 1 ವರ್ಷದಿಂದ ಉಪಯೋಗಿಸ್ತಾ ಇದ್ದಾರೆ. ನೀವು ಉಪಯೋಗಿಸ್ಕೊಂಡು ಒಳ್ಳೆ ಕ್ರಾಪ್ಗಳನ್ನ ತೆಗೀರಿ, ಮತ್ತು ಎಲ್ಲರಿಗೂ ಯಶಸ್ಸು ಸಿಗಲಿ. ಮತ್ತು ಇನ್ನೊಂದು ಏನಂದರೆ, ಸುಮ್ಮನೆ ಯಾವುದೋ ಬೇರೆ ಪ್ರಾಬ್ಲಮ್ ಮಾಡಿಕೊಂಡು ಒಂದು ಉಳನ ಮತ್ತು ನಾವು ನಮ್ದು ಬರ್ತಾನೆ ಇಲ್ಲ ಏನೋ ಆಗಿದೆ ಇದೆಲ್ಲ ಬಿಟ್ಟು ಟೆಕ್ನಾಲಜಿ ಅಂದರೆ ತಾಂತ್ರಿಕತೆಗಳ ಬಗ್ಗೆ ನಾವು ಅಳವಡಿಸ್ಕೊಂಡ್ರೆ 100% ನಾವು ಕ್ರಾಪ್ ತೆಗಿಬೋದಂತ ನಮ್ಮ ಹನುಮಂತನೇ ಇಲ್ಲಿ ಸಾಕ್ಷಿ. ಇದು ಮನೆ ಏನೋ ತೋರಿಸ್ತೀನಿ ಲಾಸ್ಟಲ್ಲಿ. ಅವ್ರ ಮನೆ ಈಗ ಸುತ್ತು ಹೆಂಗೆ ಮಾಡಿದ್ದಾರೆ ಅವ್ರಿಗೆ ಹೇಳಿದ್ದೇನೆ, ಸುತ್ತು ನೆರಳು ಮಾಡಬೇಕು ಹನುಮಂತು ಅಂತ. ಪಾಪ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ರು ಫಸ್ಟು. ಕೆಲಸ ಬಿಟ್ಟು ಇವಾಗ ಟ್ಯಾಕ್ಟ್ರು ಇದೆಯಲ್ಲ, ಟ್ಯಾಕ್ಟ್ರ್ ತಗೊಂಡವ್ರೆ. ಅಂದರೆ ತಿಂಗಳು ಬೆಳೆ ಇರುತ್ತೆ, ನೀಟಾಗಿ ಮಾಡ್ತಾರೆ. ಆಮೇಲೆ ಇವಾಗ ಒಂದು ಕ್ರಾಪ್ ಲಾಸ್ಟ್ ಕ್ರಾಪಲ್ಲಿ ಎಷ್ಟಾಯ್ತು ನಿಮಗೆ? ಹೋಸರಿ ಮಾರಿದ್ರೆ 120 ಲೆನ್ಸ್ಗೆ 1 ಕ್ವಿಂಟಲ್ 75 ಚೆನ್ನಾಗಿರೋದು. ರೇಟ್ ಎಷ್ಟಾಯ್ತು? ದುಡ್ಡು ಎಷ್ಟು ಬಂತು? 700 ರೂಪಾಯಿ. ದುಡ್ಡು 1,20,000. ಇದು ನಮ್ಮ ಇವರು 1 ವರ್ಷ ದುಡ್ಡಿದ್ರೇನು 1 ಲಕ್ಷ ದುಡಿಯೋಕೆ ಆಗ್ತಾ ಇರಲಿಲ್ಲ ಅಂತ ಅವರು ಪಾಪ ಕೆಲಸ ಬಿಟ್ಟು ಬಂದರು, ಎಲ್ಲೋ ಇದರಲ್ಲಿದ್ದರು. ಅದಕ್ಕೆ ಅಂದರೆ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ, ಅದನ್ನೇ ನಂಬಿಕೊಂಡು ಟ್ಯಾಕ್ಟ್ರು ತೊಗೊಂಡವ್ರೆ ಹೊಸದು. ತೋಟನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಆ ಥರ ಎಲ್ಲರೂ ಮಾಡ್ಕೊಬೋದು. ನಾವು ಏನಾದರೆ ಏನೋ ಒಂದು ಪ್ರಾಬ್ಲಮಿಂದ ಅದು ಹೋದರೆ, ಅಂದರೆ ರೇಷ್ಮೆಯಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಇಂಪಾರ್ಟೆಂಟೆ. ಪ್ರತಿಯೊಂದು ಮನೆ ಇಂಪಾರ್ಟೆಂಟು, ಸೊಪ್ಪು ಇಂಪಾರ್ಟೆಂಟು, ಜ್ವರ ಇದ್ದಾಗ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಇವೆಲ್ಲ ಇದ್ದಾಗ ಮಾತ್ರ ಆಗುತ್ತೆ. ಇವೆಲ್ಲನೂ ಅವ್ರನ್ನ ಅಳವಡಿಸ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವ್ರದ್ದು ಮನೇನ ನಾನು ತೋರಿಸ್ತೀನಿ ನೀವು ಹೆಂಗೆ ಮಾಡಿದ್ದಾರೆ ನೆರಳು ಅಂತ. ಇದು ನಾನು ಮನೆ ಹೊರಗಡೆ ತೋರಿಸ್ತಾ ಇದ್ದೀನಿ ಇವಾಗ. ಈ ಮನೆ ಹೊರಗಡೆ ನಮ್ಮ ಇವರು ಹನುಮಂತು ಇದು ನಾನು ಹೇಳೋಕ್ಕೆ ಮೊದಲು ಮಾಡಿದ್ದೆ ಹಿಂಗೆ. ಇದು ನಾನು ಹೇಳೋಕ್ಕೆ ಮೊದಲು ಅವ್ರು ಮಾಡಿರಲಿಲ್ಲ. ಹಿಂಗೆ ಗೋಡೆ ಬೇಲೆಲ್ಲ ಬಿಸಿಲು ಬೀಳ್ತು. ಇದು ದಕ್ಷಿಣ ಸೈಡು. ನೀವು ದಕ್ಷಿಣ ಸೈಡಲ್ಲಿ ನೋಡಿದ್ರೆ ಒಂಚೂರು ಬಿಸಿಲು ಬೀಳ್ತಾ ಇಲ್ಲ, ಎಲ್ಲ ನೆರಳಿದೆ. ಫುಲ್ಲು ಮನೆಗೆಲ್ಲ ನೆರಳು ಮಾಡಿದ್ದಾರೆ. ಮತ್ತು ಕಿಟಕಿಗೆ ಗೋಣಿ ಚೀಲ ಹಾಕಂತ ಹೇಳಿದೆ. ಗೋಣಿ ಚೀಲ ಹಾಕ್ತಾರೆ ಸಣ್ಣ ಹುಳ ಇದ್ದಾಗ, ದೊಡ್ಡ ಹುಳ ಇದ್ದಾಗ ಅದನ್ನ ತೆಗಿತಾರೆ. ಈ ನೆರಳಿರೋದು ಹಂಗೆ ಇರುತ್ತೆ. ಆಮೇಲೆ ಇದು 2 ಕಡೆ ಇದೇ ಥರ ಇದೆ. ಹಿಂದ್ಗಡೆಗೂ ಹಂಗೆ ಮಾಡಿದ್ದಾರೆ. ಹಿಂದ್ಗಡೆ ಇರೋ 100% ಅಂದರೆ ಹಿಂದ್ಗಡೆ ಮನೆ 100% ಕಿಟಕಿಗಳು ಮುಚ್ಚಾಕಂತ ಹೇಳಿದ್ದೀನಿ. ಹುಳ ಹಣ್ಣಾದಾಗ ಮಾತ್ರ ತೆಗಿತಾರೆ ಅಷ್ಟೇ. ನೋಡಿ ಈ ಥರ ನೀವು ಎಲ್ಲನೂ ಮಾಡಿಕೊಂಡ್ರೆ 100% ಏನು ಪ್ರಾಬ್ಲಮ್ ಇಲ್ಲ. ಮತ್ತು ನೋಡಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅವ್ರ ತೋಟದಲ್ಲೇ ಸೊಪ್ಪು ಇದೆ, ಮನೆ ಇದೆ. ಅವರು ಹನುಮಂತು ಆನೆಸ್ಟ್ ಪರ್ಸನ್ನು. ಇನ್ನು ಹೊಸ್ದಾಗಿನೂ 6 ಅಡಿಗೆ ಜಾಗ ಮಾಡಿ ಉಣಿದ್ದಾರೆ. ಟ್ಯಾಕ್ಟ್ರ್ ಇರೋದ್ರಿಂದ ಉಳುಮೆ ಮಾಡೋದಕ್ಕೆ. ನೀವು ಎಲ್ಲ ಈ ಥರ ಮಾಡಿಕೊಂಡ್ರೆ 100% ಕ್ರಾಪ್ ಮಾಡ್ಬೋದು. ಹನುಮಂತು ಇವತ್ತು 7ನೇ ತಾರೀಕಲ್ಲ ಮಾರ್ಕೆಟ್ಗೆ ಹೋಗ್ತಾರೆ. ನಾಳೆ ಮಾರ್ಕೆಟ್ ಆಗುತ್ತೆ, ಏನು ರೇಟ್ ಆಗುತ್ತೆ ನೋಡೋಣ. ಥ್ಯಾಂಕ್ ಯು ಹನುಮಂತು, ಥ್ಯಾಂಕ್ ಯು.